ಸಿದ್ದು ದಾಖಲೆಯ ಬೆನ್ನಲ್ಲೇ ಈಗ ಪೂರ್ಣಾವಧಿ ಸಿಎಂ ಚರ್ಚೆ ಆಗ್ತಾ ಇದೆ. ಚರ್ಚೆಯ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಒಂದು ಚರ್ಚೆಯ ಬಗ್ಗೆ ಹೇಳಿಕೆ ಅಂದರೆ ಅಚ್ಚರಿ ಹೇಳಿಕೆ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿಎಂ ಸಿದ್ದು ಹೇಳ್ತಾ ಇದ್ದಾರೆ, ದೇವರಾಜ್ ಅರಸು ಅವರ ಒಂದು ದಾಖಲೆ ಏನಿದೆ ಸರಿಗಿಟ್ಟಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನು ಬರೆದಿದ್ದಾರೆ. ರಾಜಕೀಯ ಏನಿದೆ ಅದು ಒಂದು ಹೊಸ ದಾಖಲೆ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿಯೇ ಪೂರ್ಣಾವಧಿಯ ಸಿಎಂ ಚರ್ಚೆ ಕೂಡ ಜೋರಾಗ್ತಾ ಇದೆ. 2028 ಮೇ 28ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನೇ ಸಿಎಂ ಆಗಿ ಇರ್ತಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಬರೆದಂತಹ ಪತ್ರದಲ್ಲಿ ಉಲ್ಲೇಖ ಆಗಿದೆ ಈ ಒಂದು ವಿಚಾರ. ಈ ಪತ್ರದ ಬಗ್ಗೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಪೂರ್ಣಾವಧಿಯ ಸಿಎಂ ಆಗುವ ವಿಶ್ವಾಸ ಇದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಆದರೆ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿದ್ದರಾಮಯ್ಯ ಹೇಳೋದು ಹೇಳ್ಬಿಡ್ತಾರೆ, ನಾನೇ ಅಂತ. ಲಾಸ್ಟಲ್ಲಿ ಕೂಡ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಹೈಕಮಾಂಡ್ ನನಗೆ ವಿಶ್ವಾಸ ಇದೆ, ನಾನೇ ಸಿಎಂ ಆಗಿರ್ತೀನಿ ಅಂತ. ಆದರೂ ಕೂಡ ಏನು ಮಾಡೋದು, ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕಲ್ಲ. ಎಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿಎಂ ಆಗಿರೋದು ಇವರೇ, ಈಗ ಮುಂದುವರಿತಾ ಇರೋದು ಇವರೇ, ದಾಖಲೆಯನ್ನು ಮುರಿದಿರೋದು ಇವರೇ. ಆದರೆ ಎಲ್ಲ ಹೇಳಿ ಲಾಸ್ಟ್ಗೊಂದು ಮಾತು ಹೇಳ್ತಾರೆ, ಹೈಕಮಾಂಡ್ ತೀರ್ಮಾನವೇ ನಮ್ಮ ತೀರ್ಮಾನ. ಹೈಕಮಾಂಡ್ ಹೇಳಿದ್ರೆ ಒಪ್ಪಗಂತೀನಿ, ಯಾಕಂದ್ರೆ ಅದು ಹೇಳದೆ ಇರೋಕ್ಕಾಗಲ್ವಲ್ಲ. ಹೀಗಾಗಿ ಅವ್ರು ಹೇಳ್ತಾರೆ, ನನಗೆ ದಾಖಲೆ ಮುರಿಬೇಕು ಎನ್ನುವ ಉದ್ದೇಶ ಇರಲಿಲ್ಲ, ಆ ಥರದ ಉದ್ದೇಶ ಏನೂ ಇರಲಿಲ್ಲ ನನಗೆ. ಇದೊಂದು ಕಾಕತಾಳೀಯ ಆಗಿದೆ ಅಷ್ಟೇ. ದೇವರಾಜ ಅರಸು ಅವರ ಕಾಲಘಟ್ಟವೇ ಬೇರೆ, ನನ್ನ ಕಾಲಘಟ್ಟವೇ ಬೇರೆ ಆಗಿದೆ. ಆಗಿನ ರಾಜಕಾರಣನೇ ಬೇರೆ ಆಗಿತ್ತು, ಈಗಿನ ರಾಜಕಾರಣ ಬೇರೆ ಆಗಿದೆ. ಅವರ ಕಾಲದಲ್ಲಿ ಅವರ ಮಾಡಿದ ಸಾಧನೆಯೇ ದೊಡ್ಡದು. ನಾನು ಅವರಿಗೆ ಸಮ ಅಂತ ಕೂಡ ಹೇಳ್ಕೊಳ್ಳೋಕ್ಕಾಗಲ್ಲ. ಆದರೆ ಜನರ ಆಶೀರ್ವಾದದಿಂದ ನಾನು ದೀರ್ಘಾವಧಿಯ ಸಿಎಂ ಆಗಿದ್ದೇನೆ. ಅದಕ್ಕೆ ನಾನು ಯಾವತ್ತೂ ಕೂಡ ಜನರ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತೇನೆ. ಜನರ ಆಶೀರ್ವಾದ ಸಿಕ್ಕಿರೋದ್ರಿಂದನೇ ನಾನು ಈಗ ಸಿಎಂ ಆಗಿರೋದು, ಈ ಸಾಧನೆಯನ್ನು ಮಾಡೋಕ್ಕಾಗಿರೋದು. ಆದರೆ ಈ ಸಾಧನೆಯನ್ನು ಮಾಡಬೇಕು ಅನ್ನೋಂಥ ಉದ್ದೇಶ ನನಗೇನೂ ಇರಲಿಲ್ಲ, ಅದು ಕಾಕತಾಳೀಯವಾಗಿ ಬಂದಿದೆ ಅಷ್ಟೇ. ದೇವರಾಜು ಅರಸು ಅವರ ಒಂದು ಆಡಳಿತ, ಅವ್ರ ಕಾರ್ಯವೈಖರಿ, ಅವ್ರು ಮಾಡಿದಂಥ ಜನಪರ ಸೇವೆಗಳು ಅದೆಲ್ಲವೂ ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ಅದನ್ನು ಅವರ ಕೆಲಸಗಳನ್ನು ಆದರ್ಶವಾಗಿ ತೆಗೆದುಕೊಳ್ಬೇಕೇ ವಿನಃ ಅವರ ಸಾಧನೆಯನ್ನು ಮುರಿದಿದ್ದೀವಿ, ಸರಿಗಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋದು ಸರಿಯಲ್ಲ ಅನ್ನೋಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ರಾಜಕೀಯವಾಗಿ ಏನೇ ಇದ್ದರೂ ಸರಿ, ನಾವು ಕೆಲವೊಂದು ನಾಯಕರು ಮಾಡಿದ ಒಳ್ಳೆಯ ಕೆಲಸಗಳನ್ನು ನೆನಪು ಮಾಡ್ಕೋಬೇಕು. ಅವರ ಅಭಿವೃದ್ಧಿಯ ದಾರಿಯಲ್ಲಿನೇ ನಾವು ಸಾಗಬೇಕಾಗುತ್ತೆ. ದೇವರಾಜು ಅರಸು ಅವರನ್ನು ನಾನು ಪ್ರೇರಣೆಯಾಗಿ ತೆಗೆದುಕೊಂಡಿದ್ದೇನೆ. ಅವರ ದಾಖಲೆ ಮುರಿಯುವಂತಹ ಯಾವ ಆಸೆ ಇರಲಿಲ್ಲ. ನಾನು ರಾಜ್ಯದ ಜನರಿಗೆ ಉತ್ತಮವಾದ ಆಡಳಿತ ಕೊಡಬೇಕು, ಅದೇ ನನ್ನ ಉದ್ದೇಶ ಆಗಿತ್ತು. ನಾನು ಅದೇ ರೀತಿಯಲ್ಲಿ ಸಾಗ್ತಾ ಇದ್ದೀನಿ. ಯಾವತ್ತೂ ಕೂಡ ನಾನು ದಾಖಲೆಗಳ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದೇನೇ ಇದ್ದರೂ ಕೂಡ ಇವರು ದಾಖಲೆ ಮಾಡಿದ್ದಾರೆ ಅನ್ನೋದು ನಿಜ. ನಾಳೆ ಒಂದು ದಿನ ಆದರೆ ದೇವರಾಜು ಅರಸು ಅವರಿಗಿಂತ ಒಂದು ದಿನದಿಂದ ಹೆಚ್ಚುವರಿ ಮುಖ್ಯಮಂತ್ರಿ ಅನ್ನೋ ಒಂದು ಪಟ್ಟ ಇವರಿಗೆ ಸಿಗುತ್ತೆ. ರಾಜ್ಯದಲ್ಲಿ ಸದ್ಯಕ್ಕೆ ಯಾರಿಗೂ ಅಂತೂ ಅದಿಲ್ಲ. ಈಗ 2ನೇ ಸ್ಥಾನಕ್ಕೆ ಬರ್ತಾರೆ ದೇವರಾಜ ಅರಸು ಅವರು. ಸಿಎಂ ಸಿದ್ದರಾಮಯ್ಯ 1ನೇ ಸ್ಥಾನಕ್ಕೆ ಹೋಗ್ತಾರೆ ನಾಳೆಯಿಂದ. ಹೀಗಾಗಿ ಇದೇ ಒಂದು ವಿಚಾರದ ಬಗ್ಗೆ ರಾಯರೆಡ್ಡಿ ಏನು ಪತ್ರ ಬರೆದಿರ್ತಾರಲ್ಲ, ಉಲ್ಲೇಖ ಮಾಡಿರ್ತಾರೆ ಪೂರ್ಣಾವಧಿಯ ಸಿಎಂ ಅಂತ ಹೇಳಿ. ಅದ್ರ ಬಗ್ಗೆ ಕೂಡ ಕೇಳಿದಾಗ ಈ ರೀತಿಯಾಗಿ ಎಲ್ಲ ಮಾತನಾಡಿದ್ರೆ, ನೋಡಿ ಹಾಗೆಲ್ಲ ಏನೂ ಇಲ್ಲ, ನಾನು ಸುಮ್ಮನೆ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಂತ. ಸಿಎಂ ಸಿದ್ದರಾಮಯ್ಯ ಅವರೇ 2028 ಮೇ 28 ತನಕ ಸಿಎಂ ಆಗಿರ್ತಾರೆ ಅಂತ ಆರ್ಥಿಕ ಸಲಹೆಗಾರ ಆಗಿರುವಂಥ ರಾಯರೆಡ್ಡಿ ಪತ್ರ ಬರೆದಿರ್ತಾರೆ. ಆ ಪತ್ರದಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರ ಚರ್ಚೆ ಆಗುತ್ತೆ. ಚರ್ಚೆ ಆದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಹೋಗುತ್ತೆ ಒಂದು ವಿಚಾರ, ಪ್ರಶ್ನೆ ಕೇಳ್ತಾರೆ, ಹಿಂಗೆಲ್ಲ ಬರೆದಿದ್ದಾರೆ ಸರ್, ಏನು ಕತೆ ಇದು ಅಂತ. ಅವ್ರು ಹೇಳ್ತಾರೆ, ನೋಡಿ ನನಗೆ ಪೂರ್ಣಾವಧಿಯ ಸಿಎಂ ಆಗುವಂಥ ವಿಶ್ವಾಸ ನನಗೂ ಕೂಡ ಇದೆ, ಆದರೂ ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ಬಟ್ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳೋ ತನಕ ಕೂಡ ನಾನೇ ಸಿಎಂ ಸ್ಥಾನದಲ್ಲಿ ಮುಂದುವರಿತೀನಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಮೂಲಕ ಸ್ಪಷ್ಟವಾಗಿ ಹೇಳಿದಂತೆ ಕಾಣ್ತಾ ಇದೆ, ನಾನೇ ಮುಂದಿನ ಅವಧಿಯ ಸಿಎಂ ಕೂಡ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.